ಇವತ್ತು ಡೆವಿಲ್ ಮೂವಿ ನೋಡಕಂತ ಹೋದ್ರೆ ಅಲ್ಲಿ ಕೂಡ ನಮ್ಮ ಬಿಗ್ ಬಾಸ್ ಗಿಲ್ಲಿದೆ ಅವ ಯಾಕಂತ ಮುಂದೆ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಮಧ್ಯಾಹ್ನ ಅದು ಸೀದಾ ಅಡಿಗೆ ಮಾಡಿಕೊಳ್ಳುವಾಗ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 14 ಆಫ್ 100K ಫಾಲೋವರ್ ಚಾಲೆಂಜ್. ಹಂಗೆ ಸರನಂಗ್ ಮಾಡ್ಕೊಂಡು ಗರ್ಮ ಗರಮ ಸಪಾಸಟ್ ಕೂಡ ಮಾಡ್ದೆ. ಆಮೇಲೆ ಸ್ನಾನ ಮಾಡಿದ್ರಾಯ್ತು ಅಂತ ಹೋಗಿ ಬರೋದ್ರಾಗ ಮೂವಿ ಟೈಮ್ ಆಗ್ಬಿಟ್ಟದ. ಎಲ್ರು ಹೋಗಿದಾರ, ನಾನು ಇನ್ನೂ ಮನೆಯಲ್ಲಿನೇ ಇದ್ದೀನಿ. ಅದಕ್ಕೆ 150 ಸ್ಪೀಡ್ದಾಗ ಬಂದೇ ಬಿಟ್ಟೆ. ಎಲ್ರು ಬೈಕೋತಾ ಇದಾರ ಮನಸ್ಸೊಳಗ ಅಷ್ಟೇ, ಮುಂದಲ್ಲ. ಹಂಗೆ ತಡ ಮಾಡ್ದೆ ಓಡೋಡಿ ಹೋಗಿ ನೋಡಿದ್ರೆ ಡಿ ಬಾಸ್ ಎಂಟ್ರಿ ಆಗ್ಬಿಟ್ಟಿತ್ತು. ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ಕೂಡ ಮಿಸ್ ಆಗ್ಬಿಟ್ಟಿತ್ತು. ಆಮೇಲೆ ಬಂದ ನೋಡ್ರಿ ನಮ್ಮ ಗಿಲ್ಲಿ ಬಾಸ್. ಜನ ಎಲ್ಲ ಫುಲ್ ತೊಬಡ್ಕಿರ್ತಾ ಇದಾರ ಕವ್ಯ ಕವ್ಯ ಅಂತ. ಸರಿ ಗಿಲ್ಲಿ ಅಂತ. ಹಂಗೆ ನಿಮ್ದು 1-2 ಮುಗ್ಸೋರಿ ಅಂತ ಬಿಟ್ಟಾರ. ಇಲ್ಲಿ ಬಂದು ತಿನ್ನೋದ್ ನಡೆಸಿದಾರ ನೋಡ್ರಿ ಇವ್ರು. ಅಲ್ಲಿ ನಮ್ ಗೋಡನ್ ಫ್ಯಾಮಿಲಿದವ್ರು ಕೂಡ ಸಿಕ್ರು. ಆಮೇಲೆ ಎಲ್ಲ ತಿಂದು ಸೀದಾ ಒಳಗ್ ಬಂದು ಡಿ ಬಾಸ್ ಮೂವಿ ಶುರು ಆಗಿತ್ತು. ಇದರಲ್ಲಿ ಒಂದಂತೂ ಇಷ್ಟ ಆಯ್ತು. ಆಲ್ಮೋಸ್ಟ್ ಮೂವಿಯಲ್ಲಿ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಚಾನ್ಸ್ ಕೊಟ್ಟಿದಾರ. ನಂಗೂ ಕೊಟ್ರೆ ಚಲೋ ಆಗ್ತಿತ್ತಲ್ಲ. ನಾನು ಮೂವಿ ನೋಡ್ಲಿಕ್ಕಂತ ಹೋಗಿದ್ದು 2ನೇ ದಿನಾನೇ. ಬಟ್ ವಿಡಿಯೋ ಹಾಕೋದು ಲೇಟ್ ಆಯ್ತು. ಆದ್ರೆ ಯಾಕೋ ಗೊತ್ತಿಲ್ಲ, ಟಾಕೀಸ್ ಫುಲ್ಲ ಖಾಲಿ. ಮೂವಿನ ಮುಗಿಸ್ಕೊಂಡು ಹೊರಗ್ ಬಂದ್ವಿ. ಅಲ್ಲಿಂದ ಸೀದಾ ನಾವು ಬಂದಿದ್ದೆ ಚಾ ಕುಡ್ಲಿಕ್ಕೆ ರೀಪ. ಹಂಗೆ ಮನಿಗ್ ಬರುವಾಗ ನಮ್ಮ ಸ್ವೀಟಿಗೆ ಸ್ವಲ್ಪ ಹಾಲ್ ತಂದಿನಿ, ಅದನ್ನೇ ಕಾಸ್ತಾ ಇದ್ದೀನಿ. ಫೈನಲ್ ಆಗಿ ನಾನು ಹೇಳೋದು ಒಂದೇ, ನಾನು ಒಬ್ಬ ಕಿಚ್ಚ ಸುದೀಪ್ ಸರ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಬರೀ ಸ್ಟೋರಿ ಸ್ಟೇಟಸ್ ಅಲ್ಲಿ ಬಾಸ್ ಅಂತ ಹಾಕೋದಲ್ಲ. ಎಲ್ರು ಚಿತ್ರಮಂದಿರಕ್ಕೆ ಹೋಗಿ ಮೂವಿನ ನೋಡಿ ಹಾಗೆ ಗೆಲ್ಸಿ ಅಂತ ಹೇಳ್ತಾ ಹಂಗೆ ಇವತ್ತಿನ ಥಾಟ್ ಕೂಡ ಕೇಳ್ರಿ. ನಮ್ಮ ಬೆನ್ನನ್ನೇ ನಾವು ನೋಡಿಲ್ಲ, ಹಾಗಾದ್ಮೇಲೆ ನಮ್ಮ ಬೆನ್ನಿಂದ ಮಾತಾಡೋರ್ ಬಗ್ಗೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ